ಈಗ E20 ಬಂದಿದೆ. E20 ಬರೋದಕ್ಕಿಂತ ಮುಂಚೆ ಎಥನಾಲ್ 20%, ಪೆಟ್ರೋಲ್ 80% ಅಂತ. ಇಂಜಿನ್ ಹೆಂಗಿರುತ್ತೆ ಅಂತ? ಮೈಲೇಜ್ ಎಲ್ಲ ಡ್ರಾಪ್ ಆಗುತ್ತೆ. ಇದು ಎಷ್ಟು ಕೊಡ್ತಾ ಇದೆ ಮೈಲೇಜ್? E20 ಬರೋದಕ್ಕಿಂತ ಮುಂಚೆ ಒಂದು 45 50 ಬರ್ತಾ ಇದೆ. ಓಕೆ. 30 35 E20 ಪೆಟ್ರೋಲ್ ಹಾಕ್ತಿದ್ದೀರಾ? ಒಂದ್ ನಿಮಿಷ, ನಿಮ್ ಸ್ಕೂಟರ್ ಅದಕ್ಕೆ ರೆಡಿ ಇದೆ ಅಂತ ಚೆಕ್ ಮಾಡಿದೀರಾ? ಇಂಡಿಯಾದಲ್ಲಿ E20 ಪೆಟ್ರೋಲ್ ಯೂಸ್ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಪೆಟ್ರೋಲ್ ಅಲ್ಲಿ 20% ಎಥನಾಲ್ ಇರುತ್ತೆ ಅಂತ ಅರ್ಥ. E20 ಕಂಪ್ಯಾಟಬಲ್ ಸ್ಕೂಟರ್ಸ್ ಗೆ ಪ್ರಾಬ್ಲಮ್ ಕಮ್ಮಿ, ಆದ್ರೆ ಹಳೆಯ ಸ್ಕೂಟರ್ಸ್ ಗೆ ಕೆಲವೊಂದು ಚಾಲೆಂಜಸ್ ಖಂಡಿತ. ಎಥನಾಲ್ ಇಂದ ಫ್ಯೂಲ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಆಗ್ಬೋದು. ರಬ್ಬರ್ ಪೈಪ್ಸ್, ಸೀಲ್ಸ್, ಫ್ಯೂಯಲ್ ಫಿಲ್ಟರ್ಸ್, ಮೈಲೇಜ್, ಇಂಜಿನ್ ಪರ್ಫಾರ್ಮೆನ್ಸ್ ಜೊತೆಲಿ ಮೇಂಟೆನೆನ್ಸ್ ಬೇಗ ಬರ್ಬೋದು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಪೆಟ್ರೋಲ್ ರೇಟ್ ಬೇರೆ ದಿನ ದಿನ ಇನ್ಕ್ರೀಸ್ ಆಗ್ತಾ ಇದೆ, E20 ಬೇರೆ. ಆದ್ರೆ ಒಂದ್ ಆಲ್ಟರ್ನೇಟಿವ್ ಇದೆ. ನಿಮ್ಮ ಎಕ್ಸಿಸ್ಟಿಂಗ್ ಸ್ಕೂಟರ್ ನ ಎಲೆಕ್ಟ್ರಿಕ್ ಗೆ ಕನ್ವರ್ಟ್ ಮಾಡಿದ್ರೆ ಪೆಟ್ರೋಲ್ ಇಲ್ಲ, ಇಂಜಿನ್ ಆಯಿಲ್ ಇಲ್ಲ, E20 ಟೆನ್ಷನ್ ಇಲ್ಲ. ಅದೇ ಸ್ಕೂಟರು, ಅದೇ RC, ಎಲೆಕ್ಟ್ರಿಕ್ ರೈಡ್, ಕಡಿಮೆ ರನ್ನಿಂಗ್ ಕಾಸ್ಟ್. ಹೊಸ ಸ್ಕೂಟರ್ ತಗೋಬೇಕು ಅಂತ ಇಲ್ಲ. ಒಂದ್ಸಲ ಗ್ರೀನ್ ಟೈಗರ್ ಕನ್ವರ್ಷನ್ ಬಗ್ಗೆ ಯೋಚನೆ ಮಾಡಿ. ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ನೀವು ನಿಮ್ ಸ್ಕೂಟರ್ ನ ಕನ್ವರ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ.